ಬರುತ್ತಲ್ಲ ಅಂತ. ಅಂದ್ರೆ ಇಂಡಸ್ಟ್ರಿಗಳಿಂದ ನಿಮ್ಗೆ ಅವಾಗ ತುಂಬಾ ಈ ತರ ಒಂದು ವರ್ಕ್ ಇದ್ದೇ ಇರತ್ತಲ್ವಾ ಅಂತ. ಪ್ಯಾಕೇಜಿಂಗ್ ಅಂತ ಬಂದ್ರೆ ಬಹುಶಃ ಎಲ್ಲ ಇಂಡಸ್ಟ್ರಿ ಪ್ರಿಪೇರ್ ಮಾಡ್ತಾರೆ. ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಯಾವ್ದಾದ್ರು ತಗೊಳ್ಳಿ, ಮೆಡಿಕಲ್ ಆಗಿರ್ಬೋದು, ಬಹುಶಃ ಎಲ್ಲ ಇಂಡಸ್ಟ್ರಿ ಕೂಡ ಪ್ರಿಪೇರ್ ಮಾಡ್ತಾರೆ. ಹೀಗಾಗಿ ಈಗ ಕೆಲವೊಂದಿಷ್ಟು ಇಂಡಸ್ಟ್ರಿ ಆಗಿರ್ಬೋದು ಕೆಲವೊಂದ್ಸಲ ವರ್ಕ್ ಅಪ್ ಅಂಡ್ ಡೌನ್ ಆಯ್ತು ಅನ್ನೋದಿದೆ. ಸೊ ನಿಮ್ಮ ಒಂದು ಪ್ರೊಫೆಷನ್ ನೀವು ಒಂದು ತಗೊಳ್ಳೋದಾದ್ರೆ ನಮ್ಮ ಈ ಸಾಧಾರಣವಾಗಿ ಈಗ ನಾನೇನು ಇಂಡಸ್ಟ್ರಿ ಪ್ಯಾಕೇಜಿಂಗ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ನನಕ್ಕಿಂತ ಇನ್ನೂ ದೊಡ್ಡದು, ಆಲ್ಮೋಸ್ಟ್ ಮೋರ್ ದೆನ್ 200 ಇರ್ಬೋದು ಇನ್ನು ಬೆಂಗಳೂರಿನಲ್ಲಿ. ನನಕ್ಕಿಂತ ದೊಡ್ಡದು, ನನಗಿಂತ ಚಿಕ್ಕದು ಇನ್ನೂ ಎಷ್ಟೋ ಇದೆ. ಆದರೂ ಕೂಡ ಎಷ್ಟೇ ಅದಕ್ಕೆ ಡಿಮಾಂಡು ಕೂಡ ಅಷ್ಟೇ ಇದೆ. ಆ ಡಿಮಾಂಡು ಎಷ್ಟೇ ಪ್ಯಾಕೇಜಿಂಗ್ನಲ್ಲಿ ಇದ್ದೇ ಇದೆ, ಅದನ್ನು ನೀವು ಹೇಗೆ ಮೇಂಟೈನ್ ಮಾಡೋದಕ್ಕೆ ಕೇಳಿದ್ರೆ ಇದು ಮೂರೇನೆ. ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಕ್ವಾಲಿಟಿ ಇರಬೇಕು, ಕಾಂಪಿಟೇಟಿವ್ ರೇಟ್ ಇರಬೇಕು. ಯಾವುದೇ ವಿಷಯ ತಗೊಳ್ಳಿ ನೀವು, ನಮ್ಮ ಅದರಲ್ಲಿ ಒಂದು ನಿಖರತೆ ಇದ್ದರೆ ಅದಕ್ಕೆ ನೀವು ಯಾವುದನ್ನು ಕಳ್ಕೊಳ್ಳುವಂಥದ್ದು ಏನು ಇರೋದಿಲ್ಲ. ಯಾಕೆ ಕೇಳಿದ್ರೆ ಯಾವುದೇ ವಸ್ತು ತಗೊಳ್ಳೋ ಪ್ರತಿಯೊಬ್ಬನು ಇವತ್ತು ಕೂಡ ಅವನು ಇನ್ಕ್ವೈರಿ ಮಾಡೇ ಮಾಡ್ತಾನೆ. ಎಲ್ಲ ಕಡೆ ಇನ್ಕ್ವೈರಿ ಸಿಗುತ್ತೆ. ಅಂದರೆ ನಾವು ಭಾಳ ಡಿಸ್ಪೆರಿಟಿ ಸಿಗೋದಿಲ್ಲ. ಏನು 1%, 2% ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಇವತ್ತು ವಿಚಾರಿಸ್ತಾರೆ. ನೀವೊಂದು ಮೊಬೈಲ್ನಲ್ಲೇ ತಿಳ್ಕೊಳ್ಬಹುದು ಇವತ್ತಿನ ಕಾಲ. ಆದರೆ ಈ ಬಲ್ಕ್ ನಾವು ಸಪ್ಲೈ ಮಾಡುವಾಗ ಪ್ರತಿಯೊಬ್ಬರನ್ನು ನಮ್ಮನ್ನು ಅವರು ನೋಡಿ ನಮ್ಮನ್ನು ರಿಜಿಸ್ಟರ್ ಮಾಡಿ ಇಟ್ಕೋತಾರೆ. ವೆಂಡರ್ ರಿಜಿಸ್ಟರ್ ಆಗಿರುತ್ತೆ ಅಂದಾಗ ನಾವು ಕೂಡ ಅವ್ರಿಗೆ ಪೂರಕವಾಗೇ ಕೆಲಸ ಮಾಡಬೇಕಾಗತ್ತೆ. ಏಕೆಂದರೆ ಪ್ರತಿ 1 ವರ್ಷದಲ್ಲಿ 1 ಕೋಟಿ ರೂಪಾಯಿನ ಒಬ್ಬರು ಪರ್ಚೇಸ್ ಮಾಡ್ತೇನೆ ಅಂದಾಗ ನಾವು ಅದಕ್ಕೆ ಪೂರಕವಾಗೇ ಕೆಲಸ ಮಾಡಬೇಕಾಗತ್ತೆ. ಇದು ಬಿಸ್ನೆಸ್ ಟರ್ಮ್ಸ್. ಇದು ಈಗ ಕೆಲವೊಂದು ನಿಮಗೆ ಗೊತ್ತಿದೆ, ಟೆಂಡರ್ ಅಂತೀವಿ, ಆ್ಯನ್ಯುವಲ್ ರೇಟ್ ಕಾಂಟ್ರಾಕ್ಟ್ ಅಂತೀವಿ, ಅಥವಾ ವೆಂಡರ್ ರಿಜಿಸ್ಟ್ರೇಷನ್ ಅಂತೀವಿ. ಈ ಥರ ಹಲವಾರು ಈ ಒಂದು ನಿಬಂಧನೆಗಳಿಗೆ ನಾವು ಒಳಪಟ್ಟೆ ಕೆಲಸ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗೋದು. ಈಗ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡುವಾಗ ಎಷ್ಟು ಎಂಪ್ಲಾಯೀಸ್ ಇದ್ರು ಸರ್? ಇವಾಗ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ? ಇದು ಒಳ್ಳೆಯದೇ ನಿಮ್ಮ ಪ್ರಶ್ನೆ. ನಾನು ಸ್ಟಾರ್ಟ್ ಮಾಡಿದಾಗ ಸುಮಾರು 14 ಮಂದಿ ಇದ್ದರು. ಇವಾಗ ನಾನು ಅದರ ಆಲ್ಮೋಸ್ಟ್ ಡಬಲ್ ಆಗಿದೆ, 30 ಮಂದಿ ಇದ್ದಾರೆ ಇವಾಗ. ಹೌದು. ಇವಾಗಲೂ ನಾನು ಮತ್ತು ಮಾಡ್ಬೋದು. ಬಟ್ 2 ಮಕ್ಕಳಿದ್ದಾರೆ. ಒಬ್ಬ ಅಮೇರಿಕದಲ್ಲಿದ್ದಾನೆ, ಒಬ್ಬನು ಇನ್ನೂ ಅವನು ಇಂಜಿನಿಯರಿಂಗ್ ಮುಗಿದಿದೆ. ಅವನು ಮತ್ತೆ MBA ಮಾಡಬೇಕನ್ನೋದು ಅವನಿಗೆ ಆಸೆ ಇದೆ. ಸೊ ಅವ್ರದ್ದೆಲ್ಲ ಮುಗಿದ ಮೇಲೆ ಆಮೇಲೆ ಮತ್ತೆ ಏನಾದರೂ ಎಕ್ಸ್ಪಾಂಡ್ ಇದ್ರೆ ಮಾಡಬೇಕು. ಇಲ್ಲಾದರೆ ಹೌದು. ಯಾಕೆ ಕೇಳಿದ್ರೆ ಯಾವುದೇ ವಸ್ತುನ ಅಂದರೆ ಮುನ್ನಡೆಸಬೇಕಾದ್ರೆ ಒಂದು ಸಕ್ಸಸ್ಸರ್ ಬೇಕೇ ಬೇಕು ಯಾವುದೇ ಕಂಪ್ನಿ. ಇಲ್ಲ ಆದರೆ ನಾವು ಒಂದು ಕಾರ್ಪೊರೇಟ್ ಲೆವೆಲಿಗೆ ಬೆಳಿಬೇಕಾಗುತ್ತೆ. ನಾವಿನ್ನೂ ಆ ಕಾರ್ಪೊರೇಟ್ ಲೆವೆಲಿಗೆ ಬೆಳೀಲಿಲ್ಲ. ನಾವು ಇದು MSME ಪ್ರೊಪ್ರೈಟರ್ಶಿಪ್ನಲ್ಲಿರ್ತೀವಿ. ಆ ಲೆವೆಲಿಗೆ ತಗೊಳ್ಬೇಕಾದ್ರೆ ಅದಕ್ಕೆ ಇನ್ನೂ ದೊಡ್ಡ ಒಂದು ಸಿಸ್ಟಮ್ ಇದೆ, ವ್ಯವಸ್ಥೆ ಬೇಕಾಗುತ್ತೆ. ಹೌದು. ಟರ್ನರ್ ನಾನು ಪ್ರತಿ ವರ್ಷ ಒಂದು 4 ರಿಂದ 5 ಕೋಟಿ ಮಾಡ್ತೀನಿ. ಹೌದು ಸರ್. ನಾನು ಅವಾಗಲೇ ಕೇಳಬೇಕು ಅಂದ್ಕೊಂಡಿದ್ದೆ ಸರ್, ನೀವು ಬೆಂಗಳೂರಿಗೆ ಬಂದಿದ್ದೆ ಯಾವಾಗ ಅಂತ? ಯೂಶುವಲಿ ಬೆಂಗಳೂರಿಗೆ ಯಾವಾಗ ಬಂದ್ರಿ? ಮತ್ತೆ ನೀವು ಸ್ವಲ್ಪ ನಿಮ್ಮ ಬಾಲ್ಯದ ಬಗ್ಗೆ ಎಲ್ಲ ಹೇಳ್ಬೋದು. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದವನು. ಅಂದರೆ ನಮ್ಮ ತಂದೆಯವರು ಕೂಡ ಒಬ್ಬ ಸ್ವಾತಂತ್ರ್ಯ ಸೇನಾನಿ. ನಾನು ನನ್ನ ಮೆಟ್ರಿಕ್ಯುಲೇಷನ್ ತನಕ ಊರಲ್ಲಿ, ಅಂದರೆ ನಮ್ಮ ಸಗಡಗೇರಿ ಅನುಕೂಲ ತಾಲೂಕಿನಲ್ಲಿ ಮಾಡಿ ನನ್ನ PU ಆದಮೇಲೆ ನಾನು ಆರ್ಮಿಗೆ ಜಾಯ್ನ್ ಆದೆ. ಅದು ಕಾರಣ ಇದೆ. ಆರ್ಮಿಗೆ ಜಾಯ್ನ್ ಆಗಿ ಯಾಕೆ ಕೇಳಿದ್ರೆ ನಾವು ಟೋಟಲ್ 4 ಮಂದಿ, ನಾನು ಕಿರಿಯವನು. ಅವರೆಲ್ಲ ಕಾಲೇಜ್ನಲ್ಲಿ ಓದ್ತಾಯಿದ್ರು. ನಮ್ಮ ತಂದೆಯವರು ನೀನು ನಮ್ಮ ಜಮೀನು ನೋಡ್ಕೊಂಡ್ರು ಒಳ್ಳೆಯದಂತ ಒಂದು ಇದು ಸೂಚಿಸಿದ್ರು. ನನಗೆ ನೀನು ಜಮೀನು ಬೇಡ, ನೀವು ವಿದ್ಯೆನೂ ನಮ್ಗೆ ಮುಂದುವರ್ಸಬೇಡ, ನಾನು ಮಾಡ್ಕೋತೀನಿ ಅಂತ ಆ ಒಂದು ಛಲದಿಂದ ನಾನು ಆರ್ಮಿಗೆ ಜಾಯ್ನ್ ಆಗಿ. ನೀವೇ ಸ್ವತಃ ಜಾಯ್ನ್ ಆಗಿದ್ದು? ಹೌದು. ನೀವು ಹೇಳಿದ್ರಿ ನಮ್ಮ ತಂದೆಯವರು ಸ್ವಾತಂತ್ರ್ಯ ಸಂಗ್ರಾಮ. ಹೌದು. ಇಲ್ಲ. ಬಟ್ ಅವರು ಆ ರಕ್ತದಿಂದ ಬಂದದ್ದೇ ನಮಗೂ ಇತ್ತು, ನಾವು ಏನಾದರೂ ಮಾಡಬೇಕನ್ನೋದು. ಬಟ್ ಆ ಸಂದರ್ಭದಲ್ಲಿ ಆ ವಯಸ್ಸಿಗೆ ಅಷ್ಟೊಂದು ಥಿಂಕ್ ಮಾಡಿರಲಿಲ್ಲ. ಬಟ್ ಹೋದರೂ ನಾವು ಒಳ್ಳೆಯದಾಯಿತು. ಯಾಕೆ ಕೇಳಿದ್ರೆ ಆರ್ಮಿ ಸರ್ವಿಸ್ ಮಾಡಿ ಒಂದು ದೇಶ ಸೇವೆ ಮಾಡಿ ನಮಗೂ ಆ ಒಂದು ಗೌರವ ಇಲ್ಲಿದೆ, ಮತ್ತು ಬೇರೆ ಪೆನ್ಷನ್ ಕೂಡ ಇದೆ. ಹಾಗಾಗಿ ನಾನು ಅಲ್ಲಿ ಆರ್ಮಿಲೇ ನನಗೂ ಅಲ್ಲಿ ಒಳ್ಳೆಯದೇ ಪೋಸ್ಟ್ ಸಿಕ್ತು. ಅಂದರೆ ಆರ್ಮಿ ಮಟೀರಿಯಲ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ನಾನು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಮಾಡಿದೆ. ಹಾಗೆ ಗ್ರ್ಯಾಜುಯೇಟ್ ಮುಗಿಸಿ ಇಲ್ಲಿ ಬಂದಾಗ MBAನೂ ಕೂಡ ಮಾಡಿದ್ದೆ, ಕಂಪ್ಲೀಟ್ ಆಗಿಲ್ಲ. ಮತ್ತು ಈ ಉದ್ಯಮದಲ್ಲಿ ಉಳ್ಕೊಂಡು ಸ್ವಲ್ಪ ಮತ್ತು ಬ್ಯುಸಿಯಾಗಿ ಉದ್ಯಮ 2009ನಲ್ಲಿ ನಾನು ನನ್ನ ಉದ್ಯಮ ಸ್ವಂತ ಶುರು ಮಾಡೋದು. ಹೌದು ಸರ್. ನಿಮ್ಗೆ ಯಾವತ್ತಾದರೂ ತುಂಬ ಸ್ಟ್ರಗಲ್ ಆಗಿರೋದಿದೆಯಾ? ಯಾಕಂದರೆ ಪ್ರತಿಯೊಂದು ಉದ್ಯಮನ ಕ್ಷೇತ್ರದ ಹಿನ್ನೆಲೆ ತಗೊಂಡ್ರು ಕೂಡ, ಉದ್ಯಮಿಗಳು ತಗೊಂಡ್ರು ಕೂಡ
ಕೂಡ ಒಂದಿಷ್ಟು ಸ್ಟ್ರಗಲ್ ಅನ್ನ ಒಂದಿಷ್ಟು ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡೇ ಮೇಲ್ ಬಂದಿರ್ತಾರೆ, ಎಲ್ಲರೂ ಫೇಸ್ ಮಾಡಿರ್ತಾರೆ. ಸೊ ನಿಮ್ಗೆ ಆ ಥರ ಯಾವ್ದು? ನನಗೆ ನಿಜವಾಗೂ ಹೇಳ್ಬೇಕಾದ್ರೆ ನನಗೆ ಕಾಯಕ ಅಂದ್ರೆ ಭಾಳ ಪ್ರೀತಿ. 24 ತಾಸು ಕೆಲಸ ಮಾಡೋದಂದ್ರೆ ಪ್ರೀತಿನೇ, ಬಟ್ ಅದು ವ್ಯಾಲ್ಯೂ ಇರಬೇಕು. ನಾನು ಆ ದೃಷ್ಟಿಯಿಂದ ಭಾಳ 24 ತಾಸು ಕೆಲಸನೂ ಮಾಡೋದಿದೆ. ಆದರೆ ಮದುವೆ ಆದಮೇಲೆ ಸ್ವಲ್ಪ ನಾನಲ್ಲ, ನನ್ನ ಹೆಂಡ್ತಿನಿ ಹೇಳಿದ್ರು, ನೀವು ಮದುವೆ ಆದಮೇಲೆ ಒಂದು ಕುಟುಂಬ ಎಂಬುದು ಒಂದು ವ್ಯವಸ್ಥೆ ಇರುತ್ತೆ, ಕುಟುಂಬನೂ ಕೂಡ ನಿಭಾಯಿಸ್ಬೇಕಂದ್ರೆ ಬರೀ ಒಂದು ಊಟ ತಿಂಡಿದು ಮ್ಯಾನೇಜ್ ಮಾಡೋದಲ್ಲ. ಒಂದು ಕುಟುಂಬದ ವ್ಯವಸ್ಥೆ ಅಂದರೆ ಏನು? ನಮ್ಮ ಪ್ರೀತಿ, ವಿಶ್ವಾಸ, ನಮ್ಮ ಜೀವನ, ಅದನ್ನು ಕೂಡ ರಪ್ಪಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕೆಲಸದ ಜೊತೆ ಇದನ್ನು ಸ್ವಲ್ಪ ಗಮನ ಇರಲಿ ಭಾಳಷ್ಟು. ಯಾಕಂದರೆ ಹೌದು, ನಿಮ್ಮ ಸಮಯ ಯಾಕೆ ಕೇಳಿದ್ರೆ, ನಾವು ಪ್ರೊಜೆಕ್ಟ್ ಮಾಡಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಒಂದು ಕೆಲಸ ಶುರು ಮಾಡಿದಾಗ ಆ ಕೆಲಸದಿಂದ ಅದರಿಂದ ರಿಸಲ್ಟ್ ಬರೋ ತನಕ ನಮಗೂ ಕೂಡ ನಾವು ಏನು ರೆಸ್ಟ್ಲೆಸ್ಸೇ ಆಗಿರ್ತೀವಿ ಅಂದರೂ ತಪ್ಪಾಗಲಾರ್ದು. ಯಾಕಂದರೆ ಇದು ಇಂಡಿವಿಜುವಲ್ ವ್ಯವಸ್ಥೆ, ಇದು ಒಂದು ಕಾರ್ಪೊರೇಟ್ ವ್ಯವಸ್ಥೆ ಅಲ್ಲ. ನಮ್ಮನ್ನು ನಂಬ್ಕೊಂಡಿರ್ತೇವೆ. ಕಾರ್ಪೊರೇಟ್ ವ್ಯವಸ್ಥೆ ಏನಂದರೆ ಅಲ್ಲಿ ಆದೇ ಅಂತ ವಿಭಾಗಗಳಿದೆ, ಡಿಪಾರ್ಟ್ಮೆಂಟ್ಗಳಿದೆ. ಈಗ ಸಪೋಸ್ ನೀವೊಂದು ಫೈನಾನ್ಸ್ ಅಂದರೆ ನೀವು ಆ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡ್ತೀರಿ, ಮಾರ್ಕೆಟಿಂಗ್ ಅವ್ರು ನೋಡ್ತಾರೆ, ಈ ಪರ್ಚೇಸ್ ಅಂದರೆ ಇನ್ನೊಂದು ಆ ಡಿಪಾರ್ಟ್ಮೆಂಟ್ ನೋಡ್ತೀವಿ. ಇದು ಹಾಗಲ್ಲ, ಇದು ಇಂಡಿವಿಜುವಲ್ ವ್ಯವಸ್ಥೆ, ಪ್ರತಿಯೊಂದಕ್ಕೂ ನಾವೇನೇ ಜವಾಬ್ದಾರು. ಆ ದೃಷ್ಟಿಯಿಂದ ಸ್ವಲ್ಪ ನಿಜವಾಗೂ ಸ್ಟ್ರಗಲ್ ಮಾಡಿದ್ದೀನಿ, ಆದರೆ ಅದಕ್ಕೆ ನನಗೆ ಪೂರಕವಾಗಿ ಫಲ ಸಿಕ್ಕಿದೆ. ಹೌದು. ಈಗ ನಿಮಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಿಸ್ನೆಸ್ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಸ್ಟ್ರಗಲ್, ಯಾವ್ದಾದ್ರು ಒಂದು ಘಟನೆ ನಡೆದಿದ್ಯಾ? ನನಗೆ ಇದನ್ನ ಮಾಡೋಕ್ಕಾಗ್ತಿಲ್ಲ, ನಿಭಾಯಿಸೋಕ್ಕಾಗ್ತಿಲ್ಲ ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ದಿದ್ಯಾ? ಬಿಸ್ನೆಸ್ ಸಲುವಾಗಿ ಅಥವಾ ವೈಯಕ್ತಿಕವಾಗಿ ಯಾವ್ದಾದ್ರು ಘಟನೆಗಳು ಪರ್ಟಿಕ್ಯುಲರ್? ನಾನು ಸ್ವಲ್ಪ ಛಲದಂಕ ಮಲ್ಲ ಅಂದರೂ ತೊಂದರೆ ಆಗಿ, ಯಾಕಂದರೆ ನಾನು ಹಿಡಿದ ಕೆಲಸ ಆಗೋ ತನಕ ಅದನ್ನು ನಾನು ಬಿಡುವನಲ್ಲ. ಎಷ್ಟೇ ಕಷ್ಟ, ನಾನು ಕಷ್ಟ ಅಂತ ಅದನ್ನು ಪರಿಗಣಿಸೋದೇ ಇಲ್ಲ. ಹಾಗಾಗಿ ನನಗೆ ಅಂಥ ಏನೋ ಯಾರ ಹಿರಿಯರ ಆಶೀರ್ವಾದವೋ ದೇವ್ರ ಕೃಪೆ ಅಂತ ನಾನು ಪ್ರಾಬ್ಲಮ್ ಇನ್ನೂ ಫೇಸ್ ಮಾಡಿಲ್ಲ. ನಾನು ಹಿಡಿದ ಕೆಲಸ ಪ್ರತಿಯೊಂದು ಮಾಡಿ, ಅದೇ ಭಾಳ ಖುಷಿ ನನಗೆ. ಅದಕ್ಕಾಗಿ ನೀವು ಮೊದಲೇ ಹೇಳಿದೆ, ನಾನು ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು, ನಿಮ್ಮ ಛಲ ಇದ್ದರೆ, ನಿಸ್ವಾರ್ಥ ಸೇವೆ ಇದ್ದರೆ ಅದನ್ನು ಸಾಧಿಸೋದು ಸುಲಭ ಅಂತ ನಾನು ಹೇಳ್ತೀನಿ. ಭಾಳ ಕಷ್ಟ ಆಗುತ್ತೆ. ಇದೊಂದು ವಿಚಾರದಲ್ಲಿ ನಿಮ್ಗೆ ಸರ್ ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಒಂದು ಸಮಸ್ಯೆ ಹೇಳ್ಕೊಳ್ತಾರೆ, ಬಟ್ ನೀವು ಸಮಸ್ಯೆ ನನ್ಗೆ ಸಮಸ್ಯೆನಲ್ಲ, ನಾನು ಮನಸ್ಸು ಕೊಟ್ಟು ಅದನ್ನ ಎದುರಿಸಿದ್ದೀನಿ ಅಂತ ಹೇಳ್ತಿದ್ದೀರಾ. ಇದೊಂದು ವಿಚಾರದಲ್ಲಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ್ಲೂ. ಅಲ್ಲ, ಯಾಕೆ ಕೇಳಿದ್ರೆ ಕೆಲವರು ಭಾಳ ಮಂದಿ ನನಗಿದ್ದು ಹೇಳಿದ್ದಾರೆ, ನೀವು ಆರ್ಮಿಯಲ್ಲಿ ಸೇವೆ ಮಾಡಿ ಬಂದು ಇಲ್ಲಿ ಉದ್ಯಮ ಮಾಡಿದ್ದೀರಿ, ಅದರಲ್ಲೂ ನಿಮ್ಗೆ ಅದೇನು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದೇನೆ. ಅದಕ್ಕಾಗಿ ನಾನು ಹೇಳೋದು, ಮನಸ್ಸಿದ್ದರೂ ಮಾರ್ಗ. ನಿಮಗೆ ನಾನು ಗೊತ್ತಿಲ್ಲದಿದ್ರು ಕಲಿಬೇಕು, ಕೇಳ್ಕೊಂಡಾದರೂ ಮುಂದುವರಿಬೇಕು, ತಪ್ಪಾದರೂ ತಿದ್ದುಕೊಳ್ಬೇಕು. ನಮ್ಮ ಜೀವನದಲ್ಲಿ ಈ ಥರ ಒಂದು ನಿಮ್ಮಲ್ಲಿ ಭಾವನೆ ಅಥವಾ ಆ ಒಂದು ಸಾಮರ್ಥ್ಯ ಇದ್ದರೆ ಪ್ರತಿಯೊಂದು ನೀವು ಮೆಟ್ಟಿ ನಿಂತು ತೋರಿಸ್ಬೋದು. ಹೌದು ಸರ್. ಯಾವ್ದು ಬೆಟರ್ ಅನಿಸ್ತಿದೆ, ಆರ್ಮಿನ ಬಿಸ್ನೆಸ್? ಯಾವ್ದು ಸವಾಲು ಅನಿಸ್ತಿದೆ ನಿಮಗೆ? ನೋಡಿ, ಆರ್ಮಿಯಲ್ಲಿ ನಾವು ಸರ್ವಿಸ್ ಮಾಡಿದ್ರೆ ಅದು ನಮಗೊಂದು ದೇಶ ಸೇವೆ ಮಾಡೋದೊಂದು ಭಾವನೆ ಮತ್ತು ಒಂದು ಪ್ರೌಡ್ ಇದೆ. ಇಲ್ಲಿ ಬಿಸ್ನೆಸ್ನಲ್ಲಿ ಆ್ಯಕ್ಚುಲಿ ಯು ಹ್ಯಾವ್ ಟು ಸ್ಟ್ರಗಲ್, ಯು ಹ್ಯಾವ್ ಟು ಶೋ ಯುವರ್ ಕೆಪಾಸಿಟಿ, ಯು ಹ್ಯಾವ್ ಟು ಪ್ರೂವ್ ಯುವರ್ ಪ್ರೊಫೆಷ್ನಲ್. ಇದು ನಿಜವಾದ ಒಂದು ಏನಂದರೆ ಕಾಂಪಿಟೇಟಿವ್. ನಾವು ಎಷ್ಟೋ ಮಂದಿ ಹೇಳಿದೆ ಕಾಂಪಿಟೇಷನ್ ಎನಿಥಿಂಗ್, ನೀವು ಕಾಂಪೀಟ್ ಮಾಡಿದ್ರೆ ನಾವು ಮುಂದೆ ಬರೋದು. ಕಾಂಪಿಟೇಷನ್ ಎಕ್ಸಾಮ್ ಆಗಲಿ, ಪ್ರೊಫೆಷನಲ್ ಆಗಲಿ, ಎಲ್ಲ ಲೈಫ್ ಆಗಲಿ. ಸೊ ಬಿಸ್ನೆಸ್ನಿಂದ ನಾನು ಕೂಡ ನನ್ನ ಜೀವನದಲ್ಲಿ ಏನೋ ಭಾಳಷ್ಟು ಒಂದು ಕಲಿತೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಕೇಳಿದ್ರೆ, ನಾನು ಆರ್ಮಿಯಿಂದ ಬಂದದ್ರಿಂದ ನನಗೆ ಆ ಹಿನ್ನೆಲೆಯಲ್ಲಿ ಭಾಳ ಇಲ್ಲಿ ಪರಿಚಯ ಇರೋದಿಲ್ಲ. ಇಷ್ಟೊಂದು ಇವಾಗ ಪರಿಚಯ ಮಾಡಿಕೊಂಡು ನನಗೂ ಖುಷಿ ಇದೆ. ಕಾಂಪೀಟ್ ಮಾಡಿ ಜನರ ಪರಿಚಯ ಮಾಡಿಕೊಂಡು ಜನರ ಸಹಾಯದಿಂದ, ಒಂದು ಗೌರವದಿಂದ, ಒಂದು ಸ್ಥಾನದಿಂದ ಬದುಕ್ತಾ ಇರೋದು ಭಾಳ ಖುಷಿ ಕೊಡುವಂಥದ್ದು. ಸರ್, ಉದ್ಯಮದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ನಿಮ್ಮ ಪ್ರೊಫೆಷನಲ್ ಲೈಫ್ ಮತ್ತೆ ನಮ್ಗೆ ಬರೋದಾದ್ರೆ, ಸೊ ಮದುವೆ ಯಾವಾಗ ಆಯ್ತು ನಿಮ್ದು ಅಂತ ಸರ್? ನಾನು ನನ್ನ 32ನೇ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡಿದ್ದೆ. ಹೌದು, 1990 ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ತಂದೆ ಇರಲಿಲ್ಲ, ತಾಯಿ ಏನು ಹೇಳಿದ್ದಾರೆ ಅಥವಾ ಮನೆಯವ್ರು ಏನು ಹೇಳಿದ್ದಾರೆ ಅದೇ ಆಗಿದೆ, ನನಗೆ ಒಳ್ಳೆಯದೇ ಆಗಿದೆ. ಇಲ್ಲ, ನಾನು ತಂದೆ ತಾಯಿಯವರಿಬ್ಬರು ಇವಾಗಿಲ್ಲ. ಇಲ್ಲ. ಹೌದು. ಈಗ ಮತ್ತೆ ಸರ್, ನೀವು ಹೇಳಿದ್ರಿ ಮಿಸಸ್ ಕೂಡ ಕೆಲಸಕ್ಕೆ ಹೋಗ್ತಾರೆ ಗವರ್ನಮೆಂಟ್. ಹೌದು ಹೌದು. ಸೊ ಹೇಗಿದೆ ಸಪೋರ್ಟ್, ಹೇಗಿದೆ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ? ನನ್ನ ಹೆಂಡತಿ ಬಗ್ಗೆ ಹೇಳಬೇಕಾದ್ರೆ, ಅವಳು ಹೇಳೋದು ಇಷ್ಟೇ, ಅವಳು ಕೂಡ ಭಾಳ ಸ್ವಚ್ಛ ಮತ್ತು ಪ್ರಾಮಾಣಿಕ ಅಧಿಕಾರಿ. ಅವರು
ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಅವರು ಅಲ್ಲಿ ಹೆಸರು ಪಡೆದಿದ್ದಾರೆ. ಅದು ನಮಗೆ ಖುಷಿ. ಅದಕ್ಕೆ ಇನ್ನು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳೇ ಬೇರೆದು ಯಾವುದೂ ಇಲ್ಲ. ನಮ್ಮ ಜೀವನ ಚೆನ್ನಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಮುಂದಿನ ಜೀವನ ಸುಖಮಯವಾಗೋದು ಬಿಟ್ಟು ಬೇಡ. ಇನ್ನು ಯಾವುದೇ ಅತಿಯಾದ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲ ಅಂದರೂ ತಪ್ಪಾಗೋದು. ಹೌದು, ಅದರಿಂದ ನನಗೆ ಬಹಳ ಸಪೋರ್ಟ್. ಯಾಕೆಂದರೆ ನಾನು ಈ ಸಾಲಗಳನ್ನು ಮಾಡಿ ಉದ್ಯಮ ಮಾಡೋದು ನಿಮಗೆ ಗೊತ್ತು, ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಅವರು ನಾನು ಏನೂ ನಿಮಗೆ ತೊಂದರೆ ಕೊಡಲ್ಲ. ಬಟ್ ನೀವೇನು ಮಾಡ್ತೀರಾ ಅದಕ್ಕೆ ನೀವು ಜವಾಬ್ದಾರರು, ನೀವು ಅದನ್ನು ತೋರಿಸ್ಬೇಕು. ಅದು ಕೂಡ ನಮಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಕ್ಕಳು ಇಬ್ಬರಿದ್ದಾರೆ. ಇಬ್ಬರದು ಇಂಜಿನಿಯರಿಂಗ್ ಇದೆ. ಹಿರಿಯವನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮಾಡಿ ಇಲ್ಲಿ ನಾವು 1 ವರ್ಷ ನನ್ನ ಜೊತೆನೂ ಕೆಲಸ ಮಾಡಿ ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ MBA ಮಾಡ್ತಾ ಇದ್ದಾನೆ. ಇವತ್ತೇ ಹೇಳಿದೆ, ಅವನಿಗೆ ಜಾಬ್ ಕೂಡ ಆಗಿದೆ. ಇನ್ನೊಬ್ಬಂದು ಕೂಡ ಇಲ್ಲಿ PSನಲ್ಲಿ ಇಂಜಿನಿಯರಿಂಗ್ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಅವನು ಕೂಡ MBAಗೆ ಈಗ ಎಕ್ಸಾಮಿಗೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೌದು ಸರ್, ಸಾಕಷ್ಟು ಅಂದರೆ ಸುಮಾರು 15 ವರ್ಷದಿಂದ ಕ್ಷೇತ್ರದಲ್ಲಿ ಇದ್ದೀರಾ. ಹೌದು. ಸೊ ಇವತ್ತಿನ ನಮ್ಮ ಒಂದು ಯುವಕರಿಗೆ ಏನಾದರೂ ಮೆಸೇಜ್ ಕೊಡ್ಬೇಕಂದ್ರೆ, ಇವತ್ತು ನೋಡಿ ಸಾಕಷ್ಟು ಜನ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾರೆ, ಸಂಸ್ಥೆನೆಲ್ಲ ಶುರು ಮಾಡ್ತಾರೆ, ಒಂದ್ ಸ್ವಲ್ಪ ಟೈಮ್ ಮಾಡ್ತಾರೆ, ಒಂದಿಷ್ಟು ಜನ ಕೆಲವು ಮಾಡಕ್ಕಾಗಲ್ಲ, ಬಿಡ್ತಾರೆ. ಸೊ ಅವ್ರಿಗೆ ಒಂದ್ ಬೇರೆ ಬೇರೆ ಕಾರಣಗಳು, ಸವಾಲುಗಳು ಹಲವಾರು ಇರಬಹುದು. ಬಟ್ ಒಂದ್ ಮನ್ಸ್ ಮಾಡಿದ್ರೆ ಒಂದು ಚಿಕ್ಕ ಉದ್ಯಮನೂ ಕೂಡ ಇವತ್ತು ನೀವು ನೋಡಿ ಯಾವ ಮಟ್ಟಿಗೆ ತಂದಿದ್ದೀರಾ. ಸೊ ಹಾಗಾಗಿ ನಿಮ್ ಕಡೆಯಿಂದ ಏನಾದ್ರು ಒಂದು ಮೆಸೇಜ್ ಹೇಳೋದಾದ್ರೆ ಯುವಕರಿಗೆ? ನೋಡಿ, ಯುವಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಡಿಟರ್ಮಿನೇಷನ್ ಅನ್ನೋದು ಇರಬೇಕು ಮನುಷ್ಯನಿಗೆ. ತಾನು ಏನಾದರೂ ಮಾಡಬೇಕು, ಒಂದು ಸಾಧನೆ, ಅದು ಸೇವೆ ಇರಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಲಿ ಅಥವಾ ಎಜುಕೇಷನ್ ಇರಲಿ, ಪ್ರತಿಯೊಬ್ಬರಿಗೂ ಒಂದು ಗುರಿ ಅನ್ನೋದಿದ್ದರೆ ಅವನ ಗುರಿ ತಲುಪ್ತಾನೆ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ಗಳು, ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಆ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಅದು ಯಾವಾಗಲಿಂದ ಸಡನ್ನಾಗಿ ಯಾವುದು ಮಾಡೋಕ್ಕಾಗಲ್ಲ. ನಾವು ಬಾಲ್ಯದಿಂದಲೇ ಆ ಒಂದು ವಾತಾವರಣ ನಮ್ಮ ತಂದೆ ತಾಯಿಯವ್ರದ್ದಾಗಲಿ ಅಥವಾ ಹಿರಿಯರದಾಗಲಿ ನಮ್ಮ ಮಕ್ಕಳಿಗೆ ನಾವೇ ಕಾರಣ, ಬೇರೆಯವ್ರಿಗೆ ನಾವು ಯಾರನ್ನೂ ಬೆರಳು ತೋರಿಸುವಂಗೆ ಇರಬಾರ್ದು. ಮನೆಯಲ್ಲಿ ಆ ಸಂಸ್ಕಾರಗಳನ್ನು ನಾವು ರೂಢಿಸ್ಕೊಂಡು ಬಂದರೆ ಮಕ್ಕಳು ಸಾಧಾರಣವಾಗಿ ಅದೇ ರೀತಿ ಬೆಳೀತಾರೆ ಎಂಬುದು ನನ್ನ ಭಾವನೆ. ದಾರಿ ತಪ್ಪಬಹುದು, ಕೆಲವು ಅದು ಯಾರ ಕೈಲೂ ಇರೋದಿಲ್ಲ. ಅದಕ್ಕೆ ನಮ್ಮ ಎಜುಕೇಷನು ಕಾರಣ ಇರುತ್ತದೆ. ಸರ್ಕಾರಗಳು ಕೂಡ ಈಗ ಎಜುಕೇಷನ್ ಲೆವೆಲ್, ಈ ಒಂದು ನಾವು ಏನೋ ಟೆಕ್ನಿಕಲ್ ಗ್ರ್ಯಾಜುಯೇಟ್ ಆದ್ದರಿಂದ ಇಂಜಿನಿಯರಿಂಗ್ ಆಯ್ತಂತ ತಿಳ್ಕೊಳ್ಳಿ. ಈಗ ನಿಮಗೆ ಗೊತ್ತಿದ್ದಾಗೆ ನಮ್ಮ ಸರ್ಕಾರದ ಅಥವಾ ನಮ್ಮ ರಾಜ್ಯದಲ್ಲಿ ಎಷ್ಟೋ 200 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಅವರು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವರು ಆ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕೆ ಅದೇ ಥರ ಒಂದು ವಾತಾವರಣ ಆಗಲಿ ಅಥವಾ ಒಂದು ಅಪಾರ್ಚುನಿಟಿನ ಕಲ್ಪಿಸ್ಕೊಡ್ಬೇಕಾಗತ್ತೆ, ಕ್ರಿಯೇಟ್ ಮಾಡಬೇಕಾಗತ್ತೆ. ಏನೋ ದುಡ್ಡು ತಗೊಂಡು ಯಾವುದೋ ಡಿಗ್ರಿ ಕೊಟ್ಟು ಏನೋ ಮಾಡಿದ್ರೆ ಅಂದರೂ ಸಾಧ್ಯ ಇಲ್ಲ. ಯಾಕಂದರೆ ಈ ಭಾರತದಲ್ಲಿ 150 ಕೋಟಿ ಜನ ಇದ್ದಾಗ ಒಂದು ಶಿಕ್ಷಣದಲ್ಲಿ ಒಂದು ಕ್ವಾಲಿಟಿ ಇರಬೇಕು. ಅದನ್ನ ಪಡೆದವ್ರು ಹೊರಗೆ ಬಂದ ತಕ್ಷಣ ಒಂದು ಜಾಬ್ ಅನ್ನ ಪಡ್ಕೊಳ್ಳುವಂತ ಒಂದು ಕೆಪಾಬಿಲಿಟೀಸ್ ಬರಬೇಕು. ಆ ಒಂದು ತತ್ವವನ್ನ ಶಿಕ್ಷಣದಲ್ಲಿ ಹಾಕ್ಬೇಕಂತ ಹೇಳ್ತಾರೆ, ತುಂಬಬೇಕು ಅಂತ. ಪ್ರಾಥಮಿಕವಾಗಿ ಇವಷ್ಟು ನಾವು ಪೇರೆಂಟ್ಸ್, ನಾವು ಅವ್ರಿಗೆ ಜನ್ಮ ಕೊಟ್ಟರು ನಾವು. ಆಮೇಲೆ ಜನ್ಮ ಕೊಟ್ಟಂಥ ಮಕ್ಕಳು ದೊಡ್ಡಾದ್ಮೇಲೆ ಪ್ರಾಥಮಿಕ ಶಿಕ್ಷಣ ಸರ್ಕಾರದ್ದು ಇದು ರೆಸ್ಪಾನ್ಸಿಬಿಲಿಟಿ ಇದೆ. ಇವಾಗ ಅವರು ಈಗ ಅಡಲ್ಟ್ ಆದರು, ಇವಾಗ ಒಂದು ಪ್ರೌಢ ಶಿಕ್ಷಣ ಆಗಿ ಲಾಸ್ಟ್ ಒಂದು ಇಂಜಿನಿಯರಿಂಗ್ ಮಾಡುವಾಗ ಆ ಕಾಲೇಜ್ ಮ್ಯಾನೇಜ್ಮೆಂಟಿಂದು ಕೂಡ ಇದಿರುತ್ತೆ. ನಾವು ಯಾರೂ ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಜಾರಿಸ್ಕೊಳ್ಳಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅಂದ್ರೆ ಮಾತ್ರ ಆ ದೇಶ ಬೆಳೀತದೆ. ನಮಗೆ ಬರೀ ದುಡ್ಡೇ ಒಂದೇ ಕಾರಣ, ದುಡ್ಡೇ ಒಂದೇ ಗುರಿ ಅಂದು ಇಟ್ಕೊಂಡ್ರೆ ಭಾಳ ಕಷ್ಟ. ಇದಕ್ಕೆ ಮುಖ್ಯವಾಗಿ ನಮ್ಮ ಆಡಳಿತ ಸರ್ಕಾರ ಪ್ರತಿಯೊಬ್ಬರು ಇದಕ್ಕೆ ಗಮನಿಸಬೇಕು. ಈಗ ಸರ್ಕಾರದಲ್ಲಿ ನೋಡೋದಾದ್ರೆ ಅವ್ಯವಸ್ಥೆ, ಈಗ ಹೇಳ್ಕೊಳ್ಳಿಕ್ಕೆ ನಮಗೆ ಬೇಸರ, ನಾವು ಹೇಳ್ಕೊಳ್ಬೋದು, ನಮ್ಮ ಹತ್ರ ಏನೂ ಮಾಡೋಕ್ಕಾಗಿಲ್ಲ. ನಿಮಗೆ ಯಾವುದೇ ಒಂದು ಈಗ ನೀವು ಮಾತಾಡಿದ್ರೆ ಇದರಲ್ಲಿ ಸ್ವಲ್ಪನೂ ನಿಜಾಂಶ ಇರಬೇಕು. ನೀವು ಕೇಳ್ತೀರಂತ ನಾನು ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನೀವು ಕೇಳ್ತೀರಂತ ನಾನೇನು ಹೇಳ್ಬಿಡ್ಬೋದು, ಅದೇನೂ ಪ್ರಯೋಜನ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ. ನೀವು ಕೇಳಿದವರಿಗೂ ಉಪಯೋಗ ಇಲ್ಲ, ನಾನು ಹೇಳಿದವನಿಗೂ ಉಪಯೋಗ ಇಲ್ಲ. ಹಾಗೆ ಪ್ರತಿಯೊಂದು ನಮ್ಮ ವ್ಯವಸ್ಥೆ ಒಂದು ಅವ್ಯವಸ್ಥಿತವಾಗಿದ್ದರೆ ಮಾತ್ರ ಅದು ಸಾಧ್ಯ. ಇದಕ್ಕೆ ನಾವು ಯಾರು ರೆಸ್ಪಾನ್ಸಿಬಲ್ಲು? ಮಕ್ಕಳಿಗೆ ನಾವು ತಂದೆ ತಾಯಿಗಳು, ಮುಂದೆ ಹೋದ್ರಿದೆ ಸರ್ಕಾರ. ಈ ಎಜುಕೇಷನ್ ಅಂದಾಗ ಮಾತ್ರ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನಾನೇನಾದರೂ ಮಾಡಬೇಕು ಅನ್ನೋ ಭಾವನೆ ಇದ್ದರೆ ಮಾತ್ರ ನಮ್ಮ ಯಂಗ್ಸ್ಟರ್ ನ್ಯೂ ಜನ್ರೇಷನ್ ಮುಂದೆ ಬರ್ಬೋದು.
ಸರ್ ಆಗ್ಲೇ ನೀವು ಹೇಳ್ತಾ ಇದ್ರಿ, ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ನಾನು ಒಬ್ಬನೇ ಬಂದಿದ್ದೆ, ಮನೇಲೂ ಕೂಡ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ, ತಂದೆ ಕೂಡ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರಿ. ಇವತ್ತು ಕೂಡ ಎಷ್ಟೋ ಜನ ಯುವಕರು ಇವತ್ತಿವರೆಲ್ಲ ಬರ್ತಾ ಇರ್ತಾರೆ. ಸೊ ಎಲ್ಲರಿಗೂ ಸಪೋರ್ಟ್ ಸಿಗತ್ತೆ ಅಂತಲ್ಲ, ಒಂದಿಷ್ಟು ಜನಕ್ಕೆ ಸಿಗೋದೇ ಇಲ್ಲ. ಸೊ ಅವರೇ ಏನೋ ಡೈರಿಯ ಮಾಡ್ಕೊಂಡು ಏನೋ ಒಂದು ಸಾಧನೆ ಮಾಡಕ್ ಹೋಗ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ ಸರ್ ನೀವು? ಮಾಡಕ್ಕಾಗತ್ತೆ, ಇಂಡಿವಿಜುವಲ್ ಆಗು ಕೂಡ ಮಾಡ್ಬೋದು, ನಮ್ಮಲ್ಲಿ ಒಂದು ಕೆಪಾಸಿಟಿ ಸ್ಕಿಲ್ ಮನಸ್ಸು ಇದ್ರೆ ಮಾಡ್ಬೋದು ಅಂತ ಹೇಳ್ತೀರಾ ಸರ್? ನೋಡಿ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತದೆ. ನಾವು ನನ್ನ ಲಿಮಿಟ್ನಿಗಿಂತ ಜಾಸ್ತಿ ಥಿಂಕ್ ಮಾಡಿದಾಗ ಅದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ನಿಂತ್ಕೊಳ್ಳೋಕೆ ಫಸ್ಟ್ ಪ್ರಯತ್ನ ಮಾಡಬೇಕು, ಚಿಕ್ಕದೋ ದೊಡ್ಡದೋ. ನಾನು ಇವಾಗ ಊರಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿನಲ್ಲಿ ಫಸ್ಟ್ ಬದುಕೋದು ಹೇಗೆ ಅದನ್ನು ಫಸ್ಟ್ ಕಲಿಬೇಕು. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಆಮೇಲೆ ನೀವು ಒಂದೊಂದೇ ಮೆಟ್ಲು ಹತ್ಬೋದು, ಒಂದೊಂದೇ ಮೆಟ್ಲು ಹತ್ತೋಕ್ಕಾಗತ್ತೆ. ಅದಕ್ಕಾಗಿ ನನ್ನ ಪ್ರಯತ್ನ ಅಂದರೆ ಒಂದೇ ಸಲ ನಾನು ಆಕಾಶ ಮುಟ್ತೀನಿ ತಲುಪ್ತೀನಿ ಅಂದರೆ ಭಾಳ ಕಷ್ಟ ಇದೆ. ಇವತ್ತಿನ ವ್ಯವಸ್ಥೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಸಿಗುತ್ತೆ. ಮೊದಲು ಹಾಗಿರಲಿಲ್ಲ. ಮೊದಲು ನಿಮಗೆ ನಮ್ಮ ಊರಲ್ಲಿ ಅಂತ ತಿಳ್ಕೊ, ಯಾರೋ ಒಬ್ಬ ಓದ್ತಾ ಇದ್ದ, ಯಾರೋ ಒಬ್ಬ ಒಂದು ಆಫೀಸರ್ ಆಗ್ತಾ ಇದ್ದ ಅಂದರೆ ನಿಮಗೆ ಸರಿಯಾದ ಯಾವುದೇ ವಿಷಯ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಪ್ರತಿಯೊಬ್ಬನಿಗೆ ಇವತ್ತು ಈ ಒಂದು ಮೊಬೈಲ್ ಇದ್ದರೆ ನಿಮ್ಗೆ ಇಡೀ ಜಗತ್ತನ್ನು ನೋಡಬಹುದು, ತಿಳ್ಕೊಬಹುದು. ನಿಮ್ಮ ಬೇಗ ಫ್ರೆಂಡ್ಸ್ ಸಿಗ್ತಾರೆ, ನಮ್ಮ ರಿಲೇಟಿವ್ ಸಿಗ್ತಾರೆ, ಈ ಮೊಬೈಲ್ನಲ್ಲಿ ಸಿಗುತ್ತೆ. ಇವಾಗ ಯಾವಾಗೂ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅನ್ನೋದಿಲ್ಲ. ಇಂಥ ವ್ಯವಸ್ಥೆ ಇದ್ದಾಗ ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ಒಂದೊಂದೇ ಮೆಟ್ಲು ಹತ್ತತೆ ಹೋಗ್ಬೋದು. ಇದಕ್ಕೆ ನಾವೇ ಕಾರಣ, ಇನ್ಯಾರು ಕಾರಣ ಅಲ್ಲ. ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ನಾವು ಒಂದೇ ಸಲ ನಾನು ಆಫೀಸರೇ ಆಗಬೇಕಂದ್ರೆ ಸಾಧ್ಯ ಇದೆಯಾ? ಇಲ್ಲ. ಪ್ರತಿಯೊಂದು ಕೂಡ ಹಾಗೆ ಮನುಷ್ಯನಿಗೆ ನಮ್ಮ ಒಂದು ಮನಸ್ಸು ಸ್ಥಿರ ಇರಬೇಕು. ನಾನು ಏನಾದರೂ ಮಾಡಬೇಕು, ಇವತ್ತಲ್ಲ ನಾಳೆ ನಾನು ಅದನ್ನು ಸಾಧಿಸಬೇಕು, ಜಯಿಸಬೇಕು ಅಂತಾಗಿದ್ದಾಗ ಆಗುತ್ತೆ. ಸರ್ ಮುಂದೆ ಏನ್ ನಿಮ್ಗೆ ಫ್ಯೂಚರ್ ಪ್ಲಾನ್ ಇದೆ ಅಂತ? ಈಗ ಇದನ್ನ ಹೇಳ್ತಾ ಇದ್ರಿ, ಮತ್ತೆ ಎಕ್ಸ್ಪಾಂಡ್ ಮಾಡಬೇಕು ಇದನ್ನ ಅಂತ ಇದ್ರು, ಬಿಸ್ನೆಸ್ ನ ಸಂಸ್ಥೆನ ಎಕ್ಸ್ಪಾಂಡ್ ಮಾಡಬೇಕಂತ. ಮುಂದೆ ಏನ್ ಫ್ಯೂಚರ್ ಪ್ಲಾನ್ ಇದೆ ಈ ಒಂದು ಸಂಸ್ಥೆ ಬಗ್ಗೆ ನಿಮಗೆ? ನಾನು ಈ ಸಂಸ್ಥೆ ಬೆಳೆಸಿದ ನನಗೆ ಬಹಳ ಒಂದು ಹೆಮ್ಮೆ ಇದೆ. ಆದರೆ ಅದನ್ನು ಇನ್ನೂ ದೊಡ್ಡದಾಗಿ ಮಾಡಬಹುದಿತ್ತು, ಅದಕ್ಕೆ ಅವಕಾಶವೂ ಇದೆ. ಆದರೆ ನನಗೆ ಸಪೋಸ್ ನನಗೆ ಇಬ್ಬರು ಮಕ್ಕಳು, ಅವನು ತಾನು ಹೈಯರ್ ಸ್ಟಡಿ ಮಾಡ್ತೀನಿ ಪಪ್ಪ ಅಂತ ಹೇಳಿದಾಗ ಅವನಿಗೆ ನಾನು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ. ನಂದೇ ಮಾಡಬೇಕಂತ ಅಂದರೆ ಆಗಲ್ಲ. ಯಾಕೆ ಕೇಳಿದ್ರೆ ನಾವು ಈಗೇನು ಮಾಡ್ತಾ ಇದ್ದೀವಿ ಇದು ಒಂದು ಈ ನ್ಯೂ ಜನ್ರೇಷನಿಗೆ ಸ್ವಲ್ಪ ಕಷ್ಟ. ಯಾಕೆ ಕೇಳ್ಬೋದು, ನೀವು ಮಾಡಿದ್ರೆ ಅವ್ರ ಹತ್ರ ಯಾಕೆ ಮಾಡೋಕ್ಕಲ್ಲ. ಇಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಈಗಿನ ಮಕ್ಕಳೆಲ್ಲ ಕಂಪ್ಯೂಟರೈಸ್ಡ್, ಆಟೋಮೇಷನ್. ಸೊ ಆ ವ್ಯವಸ್ಥೆ ಆಗಲಿಕ್ಕೆ ಇಲ್ಲಿ ಬಹಳಷ್ಟು ನಾವು ಇನ್ವೆಸ್ಟ್ ಮಾಡಬೇಕು. ಅಷ್ಟು ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದಕ್ಕೆ ನಮಗೆ ರಿಟರ್ನ್ಸ್ ಬರುತ್ತಾ? ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ನಾವು ROI ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗತ್ತೆ. ನಾವು ಇದನ್ನು ಮಾಡಿದ್ರೆ ನಮಗಷ್ಟು ರಿಟರ್ನ್ಸ್ ಇದೆಯಾ? ಇಲ್ಲಾದರೆ ಏನೋ ನಮ್ಗೆ ಪ್ಲ್ಯಾನಿಂಗ್ ಇಲ್ಲ ಅಂತ ಆಗುತ್ತೆ. ಆ ವ್ಯವಸ್ಥೆ ಇರುವಾಗ ಇವಾಗ ಅವರು ಈ ಲೆವೆಲ್ನಿಂದ ಸ್ವಲ್ಪ ಮೇಲೆ ಹೋಗಿದ್ದಾರೆ. ನಾನೇನು ನಡೆಸ್ತಾ ಇದ್ದೀನಿ ಈ ಲೆವೆಲ್ನಿಂದ ಸ್ವಲ್ಪ ಮೇಲೆ ಹೋಗಿದ್ದಾರೆ. ಅದಕ್ಕೆ ನೀನು ಇದಕ್ಕೆ ಕೆಳಗೆ ಬಾ ಅನ್ನೋದು ಸರಿಯಲ್ಲ. ಒಂದು ರೀತಿ ಅವರಾಗೆ ಮನಸ್ಸು ಮಾಡಿದ್ರೆ ಮಾಡಬಹುದು. ಯಾಕಂದ್ರೆ ಯಾವುದು ಆಗೋದಿಲ್ಲ ಅನ್ನೋದಿಲ್ಲ, ಆಟೋಮೇಷನ್ ಮಾಡಬಹುದು. ಟೆಕ್ನಿಕಲಿ ಬರ್ತಾ ಇರಬಹುದು, ಅಥವಾ ಅವರು ಪ್ಲ್ಯಾನ್ ಮಾಡೋದು ಆಟೋಮೇಷನ್ ಮಾಡಬಹುದು. ಆದರೆ ಅದಕ್ಕೆ ಅವರು ಸ್ಪಂದಿಸಬೇಕಾಗತ್ತೆ. ನಾನು ಒಂದು ತಂದೆಯಾಗಿ ಯಾವುದಕ್ಕೂ ಕೂಡ ಫೋರ್ಸಿಬಲಿ ಮಾಡೋನಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡಬಹುದು, ಅಥವಾ ನಿಮಗೆ ಬೇರೆ ಎಲ್ಲ ಏನಿದ್ರೆ ಅದು ನಿಮ್ಮ ಇಷ್ಟ. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕೆಂಬುದು ಅವ್ರು ಕಲಿಬೇಕು. ಯಾರೇ ಆಗಲಿ, ನಾನು ಬದುಕ್ದಂಗೆ ನೀವು ಬದುಕಬೇಕು ಅನ್ನೋದಿಲ್ಲ, ಅದನ್ನು ಬಯಸಲೂಬಾರ್ದು. ಆದರೆ ಇದು ಮಾತ್ರ ಎಲ್ಲೇ ಬದುಕಿ ನೀವು ಗೌರವಯುತವಾಗಿ ಬದುಕಬೇಕು ಅದಿದೆ. ಅದನ್ನು ಅವ್ರು ಮಾಡಬಹುದು ಎಂಬುದು ನಮ್ಗೆ ಒಂದು ಹೋಪ್ ಇದೆ. ಆದರೆ ಈಗ ನನಗೆ ಆ ಒಂದು ಫೀಲಿಂಗ್ ಇದೆ, ಎಷ್ಟು ನನ್ನ ಒಂದು ಉದ್ಯಮವನ್ನು ಈ ಲೆವೆಲಿಗೆ ತಂದು ಮುಂದಿನ ಇದಕ್ಕೆ ಭವಿಷ್ಯ ಹೇಗೆ ರೂಪಿಸೋದು. ಅದಕ್ಕಾಗಿಯೇ ನಾನು ಇವಾಗ ಯಾರಾದರೂ ಒಳ್ಳೆಯವರು ಬಂದರೆ ಅವರಿಗೆ ಹೆಲ್ಪ್ ಮಾಡೋಣ. ಅವ್ರು ಏನು ಅದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿ ಬೆಳೆಸುವಂಥ ತಾಕತ್ತಿದ್ದರೆ ಅಥವಾ ಆ ಕೆಪಾಸಿಟಿ ಇದ್ದರೆ ಬೆಳೆಸ್ಲಿಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡುವ. ನಾನೇ ಮಾಡಿದ್ದು ಹಾಳು ಮಾಡಬಾರ್ದು ಅನ್ನೋದಿದೆ. ಮುಂದೆ ನಡೆಸ್ಕೊಂಡು ಯಾರಾದರೂ ಹೋಗುವಂಥವ್ರು ಬೇಕು ಎಂಬ ಇದರಲ್ಲೂ ಇದೆ. ಈಗ ಹಿರಿಮಗ ಹೇಳ್ತಾ ಇದ್ದೇನೆ, ಪಾಪ ಯಾವುದೇ ಒಂದು ನಿರ್ಧಾರನ ಅರ್ಜೆಂಟ್ ಹೋಗಿ ತಗೊಳ್ಬೇಡ ಅಂದರೆ ಕೊಡೋದನ್ನ. ಅವನಿಗಿಲ್ಲಿ ಬಂದು ಏನಾದರೂ ಮಾಡಬೇಕು ಅನ್ನೋದೇ, ತಂದೆ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಇದೆ.
ಬಟ್ ಅದು ಎಲ್ಲಿ ತನಕ ಹೌ ಫಾರ್ ಇಟ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ ವಿ ಡೋಂಟ್ ನೋ. ಫಸ್ಟ್ ಆಫ್ ಆಲ್ ಈ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ಎಷ್ಟೋ ಜನ ಒಂದು ಉದ್ಯಮ ಮಾಡಕ್ ಬಂದ್ರು, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದು ಒಂದಷ್ಟು 15 ವರ್ಷ ಅಂದ್ರೆ ಚಿಕ್ಕದಲ್ಲ ಅದು, ಅದನ್ನ ನಿಲ್ಸೋದು ತುಂಬಾ ಕಷ್ಟ. ಸೊ ಹಾಗಾಗಿ ನೀವು ಅಷ್ಟು ಕಟ್ಟಿ ಬೆಳೆಸಿದ್ದೀರಾ. ಸೊ ಹಾಗಾಗಿ ಅವ್ರು ಕೂಡ ಮುಂದರ್ಸ್ಕೊಂಡು ಹೋಗ್ಬೋದು. ಅದರಲ್ಲಿ ಏನು ಒಂದು ಯೋಚನೆ ಮಾಡುವಂತಿಲ್ಲ ಅನ್ಸುತ್ತೆ ಬಹುಶಃ ಅವರಿಂದ ಬಂದು ಕೂಡ. ಹೌದು, ಈಗ ಎಷ್ಟೋ ಜನ ಬಂದು ಬಹಳ ದೊಡ್ಡದಾಗಿ ಬಿಸ್ನೆಸ್ ಅನ್ನು ತಗೊಂಡೋಗಿರೋರು ಇದ್ದಾರೆ. ಸೊ ಹಾಗಾಗಿ ಅಲ್ವಾ ಸರ್? ಅದೇ ಅಂದರೆ ಇವಾಗ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗೋದು ಸ್ವಲ್ಪ ಈಸಿನೇ. ಯಾಕಂದ್ರೆ ಈ ಲೆವೆಲಿಗೆ ಇದ್ದದನ್ನ ಮುಂದೆ ಅಪ್ಡೇಷನ್ ಏನು ಬೇಕಾದ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಬೇಸ್ ಇದೆ, ಒಂದು ನಿಮಗೆ ಮಾರ್ಕೆಟ್ ಇದೆ. ಅಪ್ಗ್ರೇಡೇಷನ್ನು ಅಥವಾ ಆಟೋಮೇಷನ್ ಏನು ಬೇಕಾದ್ರೂ ಮಾಡಬಹುದು. ಆದರೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಇಲ್ಲಿ ಅದಕ್ಕೆ ಡಿಮಾಂಡ್ ಎಷ್ಟಿದೆ, ಅಥವಾ ಅಲ್ಲಿದ್ದವರು ಅಲ್ಲಿಂದ ಕೂಡ ಮಾರ್ಕೆಟ್ ಹಿಡಿದ್ರೆ ಸೊ ಆರಾಮಾಗಿ ಅದನ್ನು ಮುಂದುವರ್ಸ್ಬೋದು. ನಾವು ಮಾರ್ಕೆಟ್ನ ಇನ್ನೂ ಸ್ವಲ್ಪ ಕ್ಯಾಪ್ಚರ್ ಮಾಡಬೇಕು. ನಾವು ಏನು ನಮ್ಮ ತಲೆಯಲ್ಲಿದೆ ಪ್ರಾಜೆಕ್ಟ್ನ ಏನು ಮಾಡಬೇಕು, ಆ ಮಾರ್ಕೆಟ್ ಎಲ್ಲಿದೆ ಅದಕ್ಕೆ. ಈಗ ಸಪೋಸ್ ಅವನು ಯು ಎಸ್ ಎದಲ್ಲಿದ್ದರೆ ಇಫ್ ಹಿ ಈಸ್ ಏಬಲ್ ಟು ಕ್ಯಾಚ್ ದ ಮಾರ್ಕೆಟ್, ಯಾ ಏನಂತಾರೆ ಮಾರ್ಕೆಟಿಂಗ್ ದ ಪ್ರಾಡಕ್ಟ್ ಮಾಡ್ಬೋದು. ಸೊ ಮತ್ತೆ ಮೀಡಿಯಾದಲ್ಲ ಇದ್ದೀರಾ ಅಂತ ಕೇಳ್ಪಟ್ಟೆ ಸರ್. ಮೀಡಿಯಾದಲ್ಲಿ ಏನಾದರೂ ಮಾಡೋದು? ಮೀಡಿಯಾದಲ್ಲಿ ಮೇಡಮ್ ಏನಾಯಿತು ಕೇಳಿದ್ರೆ, ನಾನು ಈ ಉದ್ಯಮ ನಡೆಸ್ತಾ ಇರಬೇಕಾದ್ರೆ ಒಂದಿನ ಇದೇ ಪ್ರಜಾವಾಣಿಲಿ ಒಂದು ಇದ್ದಿತ್ತು, ಹೇಳಿ ಒಂದು ಇನ್ಫಾರ್ಮೇಷನ್ ಇತ್ತು. ಏನಕ್ಕೆ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಈ ಕ್ಲಾಸ್ 4 ಜಾಬ್ ಗೌರ್ಮೆಂಟಲ್ಲಿ, ಕ್ಲಾಸ್ 4 ಜಾಬ್ ಅಂದರೆ ಕೆಳಮಟ್ಟದ ಜಾಬ್, ನಿಮ್ಗೆ ಗೊತ್ತಲ್ಲ, ಅದಕ್ಕೆ ವಿದ್ಯಾರ್ಹತೆ ಓನ್ಲಿ ದ 7th ಬಿಲೋ ಮ್ಯಾಟ್ರಿಕ್. ಅದು ಕೇವಲ ಅವ್ರಿಗೆ 200-250 ಸೀಟ್ ಬೇಕು. ಅದಕ್ಕೆ ಅಪ್ಲಿಕೇಶನ್ ಹಾಕಿದವರು ಸುಮಾರು 2,70,000 ಮಂದಿ. ಅದರಲ್ಲಿ ಕೂಡ ಗ್ರ್ಯಾಜುಯೇಟ್ ಆ್ಯಂಡ್ ಅಬೋವ್ ಗ್ರ್ಯಾಜುಯೇಟ್ ಮೋರ್ ದ್ಯಾನ್ 1.7 lakh. ನಾನು ಒಂದು ದಿವಸ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಯಾಕೆ ನಾನು ಯಾವುದನ್ನೇ ಒಂದು ಕೆಲಸಕ್ಕೆ ಕೆಳಮಟ್ಟದಲ್ಲಿ ನೋಡೋದಿಲ್ಲ. ಯಾವುದೇ ಕೆಲಸಕ್ಕೂ ಬೆಲೆ ಇದೆ. ಇದು ಚಿಕ್ಕದು ದೊಡ್ಡದು ಅಂತ ಅಲ್ಲ. ಆದರೆ 7ನೇ ಕ್ಲಾಸ್ ಅದರ ಎಲಿಜಿಬಿಲಿಟಿ, ನೀವು ಅಬೋವ್ ಗ್ರ್ಯಾಜುಯೇಟ್ ಆ್ಯಂಡ್ ಮಾಸ್ಟರ್ ಡಿಗ್ರಿ ಅಪ್ಲೈಡ್ ಮೋರ್ ದೆನ್ 1.5 lakh. ಅಂದರೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಯಾಕೆ ಎಜುಕೇಷನಿಗೆ ಬೆಲೆ ಇಲ್ವೋ, ಅಥವಾ ಮನುಷ್ಯನಿಗೆ ಬೆಲೆ ಇಲ್ವೋ, ಅಥವಾ ಆ ಪೋಸ್ಟಿಗೆ ಅಷ್ಟು ಬೆಲೆ ಇದೆಯಾ? ಬಹಳ ನನಗದೊಂಥರ ವಿಸ್ಮಯ ಥರ. ಆ ದೃಷ್ಟಿಯಿಂದ ಇಂಥ ಕೆಲವು ವಿಷಯಗಳನ್ನು ನಾವು ಜನರಿಗೆ ತಿಳಿಸ್ಬೇಕು ಅನ್ನೋದರಿಂದ ನಾನು ಕೂಡ ಒಂದು ವಾಯ್ಸ್ ಆಫ್ ಇಂಡಸ್ಟ್ರಿ ಅಂತ ಸ್ಟಾರ್ಟ್ ಮಾಡಿ ಸುಮಾರು 4-5 ವರ್ಷ ಅದನ್ನು ಪ್ರಯತ್ನಪಟ್ಟು ಮಾಡಿದೆ. ಈ ಕೋವಿಡ್ ಬಂದಾಗ ಸ್ವಲ್ಪ ಅವಾಗ ಅದು ಪ್ರಾಬ್ಲಮ್ ಆಯಿತು, ಅಂದರೆ ಮಾಡಲಿಕ್ಕೂ ಆಗಿಲ್ಲ, ಆವಾಗ ನಿಲ್ಲಿಸ್ತು. ಮತ್ತು ನಿಜವಾಗೂ ಯಾಕೆ ನಮಗೆ ಗೊತ್ತಿದ್ದನ್ನು ನೀವು, ಅದಕ್ಕಾಗಿ ನಾನು ಹೇಳ್ತೀವಿ, ಈ ಮಾಧ್ಯಮಗಳು ನಮಗೂ ಗೊತ್ತಿದ್ದನ್ನು ಜನರಿಗೆ ತಿಳಿಸಿದ್ರೆ ಮಾತ್ರ ನಾವು ಅದರ ನಿಮಗೆ ನಿಜವಾದ ಅದೊಂದು ನೀವು ಮಾಡಿದ ಕೆಲಸ ಪರಿಪೂರ್ಣ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಪ್ರೊಫೆಷ್ನಲ್ ಅದು. ನನಗೆ ಗೊತ್ತಿದ್ದನ್ನ ಇನ್ನೊಬ್ರಿಗೆ ನಾನೇ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದು ಯಾರಿಗೂ ಉಪಯೋಗ ಆಗಲ್ಲ. ಯಾವುದೇ ವಸ್ತು ಉಪಯೋಗ ಆದರೆ ಮಾತ್ರ ಅದಕ್ಕೆ ಬೆಲೆ. ನೀವು ಚಿನ್ನನೇ ಸುಮ್ಮನೆ ಇಟ್ಕೊಂಡ್ರು, ಆಭರಣ ಮಾಡ್ಕೊಳ್ದೇ ಇರೋದು ಏನೂ ಪ್ರಯೋಜನ ಇಲ್ಲ. ನಾನು ಲಾಕರ್ನಲ್ಲಿ ಇಟ್ಕೊಂಡ್ರೆ ಒಂದು ಚಿನ್ನದ ಗಟ್ಟಿನ ಅದು ಏನೂ ಪ್ರಯೋಜನ ಇಲ್ಲ. ಹೊರಗೆ ತರಬೇಕು, ಅದರ ಆಭರಣ ಮಾಡಬೇಕು, ಜನರು ಅದನ್ನು ಸೌಂದರ್ಯನ ಅದರ ವ್ಯಾಲ್ಯೂನ ತಿಳ್ಕೊಳ್ಬೇಕು, ಉಪಯೋಗ ಆಗಬೇಕು. ಅಂದಾಗ ಮಾತ್ರ ಅದರ ನಿಜವಾದ ನಾವು ಪರಿವರ್ತನೆ ಅಥವಾ ಅದರ ಉಪಯೋಗ ಆಗಬೇಕನ್ನೋ ದೃಷ್ಟಿಯಿಂದ ನಮ್ಮ ಭಾವನೆ. ನಾನು ಈಗ ಸಣ್ಣದಾಗಿ ಮಾಡ್ತಾಯಿದ್ರು ಕೂಡ ಇದು ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಿ ಜನರಿಗೆ 4 ಮಂದಿಗೆ ಗೊತ್ತಾಗಿ ಯಾರೋ ಒಬ್ಬನಾರು ಶುರು ಮಾಡೋದ್ರಿಂದ ಇನ್ನೊಂದು ಉದ್ಯಮವನ್ನು ನಾಳೆ ಒಂದು 10 ಮಂದಿಗೆ 20 ಮಂದಿಗೆ ಹೆಲ್ಪ್ ಆದರೆ ಇದು ಎಷ್ಟು ಒಳ್ಳೆಯದು. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ತುಂಬಾ ಕೆಲಸ ಇತ್ತು, ನಾವು ನೋಡ್ತಾ ಇದ್ವಿ, ಆದ್ರೂ ಕೂಡ ನಮ್ಮ ಜೊತೆ ಇಷ್ಟೊತ್ತು ಇದ್ದು ಸಂಪೂರ್ಣವಾಗಿ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದೀರಾ, ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಸರ್, ನಿಮ್ಮ ಸಂಸ್ಥೆಗೆ 30 ಜನಕ್ಕೆ ಕೆಲಸ ಕೊಟ್ಟಿದೆ, ಇದು 3,000ಕ್ಕೆ ಹೀಗೆ ಮುಂದುವರಿಲಿ ಅನ್ನೋದೇ ನಮ್ಮ ಆಶಯ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೆ ನಿಮ್ಮ ಈ ಸಂಸ್ಥೆಯನ್ನು ಬೆಳೆಯಲಿ, ನಿಮ್ಮದು ಬೆಳೆಯಲಿ, ನಮ್ಮದು ಬೆಳೆಯಲಿ, ದೇಶನೂ ಬೆಳೆಯಲಿ ಅಂತ ಹಾರೈಸ್ತಾರೆ. ನಿಮಗೂ ಕೂಡ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ವೀಕ್ಷಕರೇ, ಇಷ್ಟು ಏನು ಅರವಿಂದ್ ನಾಯಕ್ ಅವರ ಮನದಾಳದ ಮಾತಾಗಿತ್ತು. ಅಂಕೋಲ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಿಂದ ಬಂದು ಬೆಂಗಳೂರಂತ ಸಿಟಿಯಲ್ಲಿ ಇವತ್ತು ಅವರ ಒಂದು ಬದುಕನ್ನ ಕಟ್ಕೊಂಡು ಈ ಒಂದು ಪ್ರಿಂಟಿಂಗ್ ಪ್ಯಾಕ್ ಸಂಸ್ಥೆಯನ್ನ ಹುಟ್ಟುಹಾಕಿ ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರ ಸಂಸ್ಥೆ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಕೂಡ ಮಾಡ್ತಾ ಇದೆ. ಅವರ ಒಂದು ಜರ್ನಿ ಹೀಗೆ ಮುಂದುವರಿಲಿ. ಇದು ಇವತ್ತಿನ ಸಾಧಕರ ವಿಶೇಷ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಸಾಧಕರ ಜೊತೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Like, comment, and subscribe.